ಆತ್ಮೀಯ ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಕಾರಣಗಳು, ಪರಿಣಾಮಗಳು, ಪ್ರಮುಖ ದಂಗೆಯ ಕೇಂದ್ರಗಳು, ಪ್ರಮುಖ ನೇತಾರರು ಮುಂತಾದವುಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದು. ಈ ಅವಧಿಯಲ್ಲಿ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಮೊದಲನೇ ಪ್ರಶ್ನೆ, 1857ರ ಅಲಹಾಬಾದ್ ವಿದ್ರೋಹದ ನೇತೃತ್ವ ವಹಿಸಿದವರು? ಎ ಆಪ್ಷನ್ ಲಿಯಾಕತ್ ಅಲಿ, ಬಿ ಆಪ್ಷನ್ ಬಖ್ತ್ ಖಾನ್, ಸಿ ಆಪ್ಷನ್ ತಾತ್ಯಾ ಟೋಪೆ, ಡಿ ಆಪ್ಷನ್ ನಾನಾ ಸಾಹೇಬ್. ಇದಕ್ಕೆ ಉತ್ತರ ಆಪ್ಷನ್ ಎ ಲಿಯಾಕತ್ ಅಲಿ. ಎರಡನೇ ಪ್ರಶ್ನೆ, ದ ಗ್ರೇಟ್ ರಿವೋಲ್ಟ್ ಪುಸ್ತಕ ಬರೆದವರು? ಆಪ್ಷನ್ ಎ ಪಿ ರೋಬೋಟಸ್, ಆಪ್ಷನ್ ಬಿ ಅಶೋಕ್ ಮೆಹ್ತಾ, ಆಪ್ಷನ್ ಸಿ ಪಟ್ಟಾಭಿ ಸೀತಾರಾಮಯ್ಯ, ಆಪ್ಷನ್ ಡಿ ಜೇಮ್ಸ್ ಔಟ್ರ್ಯಾಮ್. ಇದರಲ್ಲಿ ಉತ್ತರ ಅಶೋಕ್ ಮೆಹ್ತಾ. ಆಪ್ಷನ್ ಬಿ ಅಶೋಕ್ ಮೆಹ್ತಾರವರು ದ ಗ್ರೇಟ್ ರಿವೋಲ್ಟ್ ಅಂತಕ್ಕಂಥ ಪುಸ್ತಕವನ್ನು ಬರೀತಾರೆ. ಮುಂದಿನ ಪ್ರಶ್ನೆ, ಮೂರನೇದು ಪ್ರಶ್ನೆ ಸಂಖ್ಯೆ 1857ರ ವಿದ್ರೋಹದ ನೇತಾರರು ಮರಣ ಹೊಂದಿದ ಕ್ರಮವನ್ನು ಕಾಲಾನುಕ್ರಮದಲ್ಲಿ ಹೊಂದಿಸಿ. ಒಂದನೇದು ಕುನ್ವರ್ ಸಿಂಗ್, 2 ರಾಣಿ ಲಕ್ಷ್ಮೀಬಾಯಿ, 3 ತಾತ್ಯಾ ಟೋಪೆ, 4 ನಾನಾ ಸಾಹೇಬ್. ಆಪ್ಷನ್ ಎ 4, 3, 2, 1, ಆಪ್ಷನ್ ಬಿ 1, 2, 3, 4, ಆಪ್ಷನ್ ಸಿ 2, 1, 3, 4, ಆಪ್ಷನ್ ಡಿ 1, 2, 4, 3. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 1, 2, 3, 4. ಮೊದಲಿಗೆ ಕುನ್ವರ್ ಸಿಂಗ್ 1858ರಲ್ಲಿ, ರಾಣಿ ಲಕ್ಷ್ಮೀಬಾಯಿ 1858, ತಾತ್ಯಾ ಟೋಪೆ 1859ರಲ್ಲಿ, ನಾನಾ ಸಾಹೇಬ್ ನೇಪಾಳದಲ್ಲಿ ನೇಪಾಳಕ್ಕೆ ಪಲಾಯನ ಮಾಡಿರ್ತಾರಲ್ಲ ಅಲ್ಲಿ ತೀರ್ಕೊಳ್ತಾರೆ. ಹಾಗಾಗಿ 1, 2, 3, 4 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 4, ಈ ಕೆಳಗಿನವುಗಳಲ್ಲಿ ಯಾರು ಬ್ರಿಟಿಷರ ರಾಜ್ಯ ಸ್ವಾಧೀನ ನೀತಿಯಿಂದ ಪ್ರಭಾವಿತವಾಗಿಲ್ಲ? ಆಪ್ಷನ್ ಎ ನಾನಾ ಸಾಹೇಬ, ಆಪ್ಷನ್ ಬಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಆಪ್ಷನ್ ಸಿ ಬಹದ್ದೂರ್ ಶಾ, ಆಪ್ಷನ್ ಡಿ ಮೌಲ್ವಿ ಅಹಮದ್ ಶಾ. ಉತ್ತರ ಸರಿಯಾದ ಉತ್ತರ ಆಪ್ಷನ್ ಡಿ ಮೌಲ್ವಿ ಅಹಮದ್ ಶಾ. ಪ್ರಶ್ನೆ ಸಂಖ್ಯೆ 5, 1857ರ ವಿದ್ರೋಹವನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು? ಆಪ್ಷನ್ ಎ ವಿ ಎ ಸ್ಮಿತ್, ಆಪ್ಷನ್ ಬಿ ವಿ ಡಿ ಸಾವರ್ಕರ್, ಆಪ್ಷನ್ ಸಿ ಪಿ ಎ ರಾಬರ್ಟ್, ಆಪ್ಷನ್ ಡಿ ಮೇಲಿನ ಎಲ್ಲರೂ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ವಿ ಡಿ ಸಾವರ್ಕರ್ ಅವರು 1857ರ ದಂಗೆಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ತಮ್ಮ ಗ್ರಂಥದಲ್ಲಿ ತಿಳಿಸಿಕೊಡ್ತಾರೆ. ಹಾಗಾಗಿ ಇದನ್ನು ಉತ್ತರ ಆಪ್ಷನ್ ಬಿ ವಿ ಡಿ ಸಾವರ್ಕರ್. ಈಗ ಮುಂದಿನ ಪ್ರಶ್ನೆ ಸಂಖ್ಯೆ 6, ಬ್ರಿಟಿಷರ ವಿರುದ್ಧ ದಂಗೆ ಏಳಲು ರಾಣಿ ಲಕ್ಷ್ಮೀಬಾಯಿಯ ಸೈನಿಕರು ಮತ್ತು ಅಧಿಕಾರಿಗಳನ್ನು ಈ ಕೆಳಗಿನವುಗಳಲ್ಲಿ ಯಾರು ಪ್ರಚೋದಿಸಿದರು? ಆಪ್ಷನ್ ಎ ದಾಮೋದರ ರಾವ್, ಆಪ್ಷನ್ ಬಿ ಲಕ್ಷ್ಮಣ ಸೇನ್, ಆಪ್ಷನ್ ಸಿ ಲಕ್ಷ್ಮಣ್ ರಾವ್,
ಆಪ್ಷನ್ ಡಿ ದಾಮೋದರ್ ಸೇನ್. ಆಪ್ಷನ್ ಸಿ ಲಕ್ಷ್ಮಣ ರಾವ್. ಸರಿಯಾದ ಉತ್ತರ ಆಪ್ಷನ್ ಸಿ ಲಕ್ಷ್ಮಣ್ ರಾವ್. ಪ್ರಶ್ನೆ ಸಂಖ್ಯೆ 7, ನೀಮಚ್ನಲ್ಲಿ ದಂಗೆ ನಡೆದ ದಿನಾಂಕ. ಆಪ್ಷನ್ ಎ 3 ಜೂನ್ 1857, ಆಪ್ಷನ್ ಬಿ 13 ಏಪ್ರಿಲ್ 1857, ಆಪ್ಷನ್ ಸಿ 23 ಮಾರ್ಚ್ 1857, ಆಪ್ಷನ್ ಡಿ 23 ಜೂನ್ 1857. ಸರಿಯಾದ ಉತ್ತರ ಆಪ್ಷನ್ ಡಿ 23 ಜೂನ್ 1857ರಲ್ಲಿ ನೀಮಚ್ನಲ್ಲಿ ದಂಗೆ ನಡೆಯುತ್ತೆ. ಪ್ರಶ್ನೆ ಸಂಖ್ಯೆ 8, 1857ರ ದಂಗೆಗೆ ಈ ಕೆಳಗಿನ ಯಾವ ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು? ಆಪ್ಷನ್ ಎ 10 ಮೇ 1857, ಆಪ್ಷನ್ ಬಿ 5 ಜೂನ್ 1857, ಆಪ್ಷನ್ ಸಿ 31 ಮೇ 1857, ಆಪ್ಷನ್ ಡಿ 15 ಜೂನ್ 1857. ಸರಿಯಾದ ಉತ್ತರ 31 ಮೇ 1857ರಂದು ದಂಗೆ ಏಳಬೇಕು ಒಟ್ಟಿಗೆ ಅಂತ ಮೊದಲು ದಿನಾಂಕವನ್ನು ನಿಗದಿಪಡಿಸಲಾಗುತ್ತೆ. ಆದರೆ ಮೀರತ್ನಲ್ಲಿ ಸೈನಿಕರು 10 ಮೇ 1857ರಂದು ದಂಗೆ ಏಳ್ತಾರೆ. ಸರಿಯಾದ ಉತ್ತರ 31 ಮೇ 1857ರಲ್ಲಿ ದಂಗೆ ಏಳಬೇಕಾಗಿರುತ್ತೆ. ಆದರೆ ಅವರು ಮುಂಚಿತವಾಗಿ 10 ಮೇ 1857ರಂದು ದಂಗೆ ಏಳುತ್ತಾರೆ. ಪ್ರಶ್ನೆ ಸಂಖ್ಯೆ 9, ಮೀರತ್ ಕಂಟೋನ್ಮೆಂಟ್ನ ಸೈನಿಕರು ಗ್ರೀಸ್ ಮಾಡಿದ ಕಾರ್ಟೇಜ್ಗಳನ್ನು ಬಳಸಲು ನಿರಾಕರಿಸಿದ್ದು ಯಾವಾಗ? ಆಪ್ಷನ್ ಎ 9 ಮೇ, ಆಪ್ಷನ್ ಬಿ 24 ಏಪ್ರಿಲ್, ಆಪ್ಷನ್ ಸಿ 20 ಮಾರ್ಚ್, ಆಪ್ಷನ್ ಡಿ 10 ಮೇ. ಸರಿಯಾದ ಉತ್ತರ 10 ಮೇ. ಮೇ 10ನೇ ತಾರೀಕು ಅವರು ಏನು ಮಾಡ್ತಾರೆ, ಆ ಬಂದೂಕನ್ನು ಬಳಸಲಿಕ್ಕೆ ನಿರಾಕರಿಸ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ ಸಂಖ್ಯೆ 10, ಸಿಂಧಿಯಾ ಕ್ರಾಂತಿಗೆ ಸೇರಿದ್ದರೆ ನಾವು ಬ್ರಿಟನ್ಗೆ ಮರಳಬೇಕಾಗುತ್ತದೆ ಎಂದು ಯಾರು ಹೇಳಿದರು? ಸಿಂಧಿಯಾ ಕ್ರಾಂತಿಗೆ ಸೇರಿದ್ದರೆ ನಾವು ಬ್ರಿಟನ್ಗೆ ಮರಳಬೇಕಾಗುತ್ತದೆ ಎಂದು ಯಾರು ಹೇಳಿದರು? ಆಪ್ಷನ್ ಎ ಕ್ಯಾಂಬೆಲ್, ಆಪ್ಷನ್ ಬಿ ಹಡ್ಸನ್, ಆಪ್ಷನ್ ಸಿ ಡಾಲೌಸಿ, ಆಪ್ಷನ್ ಡಿ ಲಾರ್ಡ್ ಕ್ಯಾನಿಂಗ್. ಸರಿಯಾದ ಉತ್ತರ ಲಾರ್ಡ್ ಕ್ಯಾನಿಂಗ್. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗವರ್ನರ್ ಜನರಲ್ ಆಗಿರ್ತಕ್ಕಂಥವನು ಲಾರ್ಡ್ ಕ್ಯಾನಿಂಗ್. ಆ ಸಮಯದಲ್ಲಿ ಗವರ್ನರ್ ಜನರಲ್ ಯಾರಾಗಿದ್ದ? ಲಾರ್ಡ್ ಕ್ಯಾನಿಂಗ್. 1856ರಿಂದ 1862ರವರೆಗೆ ಭಾರತದ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಲಾರ್ಡ್ ಕ್ಯಾನಿಂಗ್ ಹೇಳ್ತಾನೆ. ಈಗ ಮುಂದಿನ ಪ್ರಶ್ನೆ ಸಂಖ್ಯೆ 11, ಮಾರ್ಚ್ 29, 1857ರಂದು ಬ್ಯಾರಕ್ಪುರದ ಕಂಟೋನ್ಮೆಂಟ್ ಸೈನಿಕ ಮಂಗಲ್ ಪಾಂಡೆ ಯಾವ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದನು? ಆಪ್ಷನ್ ಎ ಫ್ಯೂಸನ್, ಆಪ್ಷನ್ ಬಿ ಗಫ್, ಆಪ್ಷನ್ ಸಿ ಎ ಮತ್ತು ಬಿ ಸರಿ, ಆಪ್ಷನ್ ಡಿ ಎ ಮತ್ತು ಬಿ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ ಸರಿ. ಈ ಮಂಗಲ್ ಪಾಂಡೆ ಇರ್ತಕ್ಕಂಥವನು ಸೈನಿಕ 34ನೇ ಪದಾತಿ ದಳದ ಸೈನಿಕನಾಗಿರ್ತಾನೆ. ಬ್ಯಾರಕ್ಪುರದ 34ನೇ ಪದಾತಿ ದಳದ ಸೈನಿಕನಾಗಿರ್ತಾನೆ. ಈತ ಮಾರ್ಚ್ 29, 1857ರಂದು ಬ್ರಿಟಿಷ್ ಅಧಿಕಾರಿಗಳನ್ನು ಕೊಲ್ತಾನೆ. ಹಾಗಾಗಿ ಇವನನ್ನು 8 ಏಪ್ರಿಲ್ 1857ರಲ್ಲಿ ಗಲ್ಲಿಗೇರಿಸಲಾಗುತ್ತೆ. ಬ್ರಿಟಿಷರು ಇವನನ್ನು ಸೆರೆ ಹಿಡಿದು ಗಲ್ಲಿಗೇರಿಸ್ತಾರೆ 8 ಏಪ್ರಿಲ್ 1857ರಲ್ಲಿ. ಮುಂದಿನ ಪ್ರಶ್ನೆ ಸಂಖ್ಯೆ 12,
1857ರ ಕ್ರಾಂತಿ ಸಮಯದಲ್ಲಿ ಕುನ್ವರ್ ಸಿಂಗ್ ಯಾವ ಸ್ಥಳದಲ್ಲಿ ದಂಗೆ ಪ್ರಾರಂಭಿಸಿದ? ಆಪ್ಷನ್ ಎ ಫೈಜಾಬಾದ್, ಆಪ್ಷನ್ ಬಿ ಬರೇಲಿ, ಆಪ್ಷನ್ ಸಿ ಜಗದೀಶ್ಪುರ, ಆಪ್ಷನ್ ಡಿ ಅಲಹಾಬಾದ್. ಸರಿಯಾದ ಉತ್ತರ ಆಪ್ಷನ್ ಸಿ ಜಗದೀಶಪುರ. ಬಿಹಾರ ರಾಜ್ಯದ ಜಗದೀಶಪುರದಲ್ಲಿ ದಂಗೆಯನ್ನು ಪ್ರಾರಂಭಿಸ್ತಾರೆ. ದಂಗೆ ಪ್ರಾರಂಭಿಸಿದ್ದು ಆಗಸ್ಟ್ 1857ರಲ್ಲಿ ದಂಗೆಯನ್ನು ಪ್ರಾರಂಭಿಸ್ತಾರೆ. ಇವರು ಮರಣ ಹೊಂದಿದ್ದು 9 ಮೇ 1858ರಲ್ಲಿ. ಪ್ರಶ್ನೆ ಸಂಖ್ಯೆ 13. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ದಂಗೆ ಕೇಂದ್ರಗಳು ಮತ್ತು ದಂಗೆ ನೇತಾರರು ಇಲ್ಲಿ ಹೊಂದಿಸಿಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ತಪ್ಪಾಗಿದೆ ಅಂತಕ್ಕಂಥದ್ದನ್ನು ನಾವು ಗುರುತಿಸಬೇಕಾಗಿದೆ, ಯಾವುದು ತಪ್ಪು ಉತ್ತರ ಅಂತ. ಎ ದಿಲ್ಲಿ, ಬಹದ್ದೂರ್ ಶಾ ಜಾಫರ್ ಸರಿ ಇದೆ. ಆಪ್ಷನ್ ಬಿ ಲಕ್ನೋ, ಬೇಗಂ ಹಜರತ್ ಮಹಲ್ ಇದು ಸರಿ ಇದೆ. ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್ ರವರು ದಂಗೆ ನೇತಾರ ಇರ್ತಾರೆ. ಕಾನ್ಪುರದಲ್ಲಿ ನಾನಾ ಸಾಹೇಬ ಮತ್ತು ತಾಂತ್ಯಾ ಟೋಪಿ. ಆಪ್ಷನ್ ಡಿ ಫೈಜಾಬಾದ್ ಮೌಲಿ ಅಹಮದ್ ಉಲ್ಲಾ ಶಾ ಇದು ಸರಿಯಾಗಿದೆ. ಫೈಜಾಬಾದ್ನಲ್ಲಿ ಮೌಲಿ ಅಹಮದ್ ಉಲ್ಲಾ ಶಾ ರವರು. ಆಪ್ಷನ್ ಇ ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ. ಅಲಹಾಬಾದ್ನಲ್ಲಿ ಲಿಯಾಕತ್ ಅಲಿ. ಫತೇಪುರದಲ್ಲಿ ಆಜಿಮುಲ್ಲಾ. ಫೈಜಾಬಾದ್ನಲ್ಲಿ ಮೌಲಿ ಅಹಮದುಲ್ಲಾ ಶಾ. ಮಥುರಾದಲ್ಲಿ ದೇವಿ ಸಿಂಗ್. ಸಂಬಲ್ಪುರ ಸುರೇಂದ್ರ ಸಾಹಿ. ಬರೇಲಿಯಲ್ಲಿ ಖಾನ್ ಬಹದ್ದೂರ್ ಖಾನ್. ಎಲ್ಲವೂ ಸರಿಯಾಗಿರ್ತಕ್ಕಂಥದ್ದು. ದಂಗೆ ಮತ್ತು ದಂಗೆ ಕೇಂದ್ರಗಳು ಮತ್ತು ದಂಗೆ ನೇತಾರರನ್ನು ಇಲ್ಲಿ ಸರಿಯಾಗಿ ಹೊಂದಿಸಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸರಿಯಾಗಿದೆ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ. 1857ರ ಕ್ರಾಂತಿ ಸಮಯದಲ್ಲಿ ಯಾವ ಬ್ರಿಟಿಷ್ ಅಧಿಕಾರಿ ಝಾನ್ಸಿ ದಂಗೆಯನ್ನು ಹತ್ತಿಕ್ಕಿದನು? ಆಪ್ಷನ್ ಎ ಕ್ಯಾಂಬೆಲ್, ಆಪ್ಷನ್ ಬಿ ಯೂರೋಸ್, ಆಪ್ಷನ್ ಸಿ ಹಡ್ಸನ್, ಆಪ್ಷನ್ ಡಿ ನಿಕೋಲ್ಸನ್. ಸರಿಯಾದ ಉತ್ತರ ಆಪ್ಷನ್ ಬಿ ಯೂರೋಸ್. ಬ್ರಿಟಿಷ್ ಅಧಿಕಾರಿ ಯೂರೋಸ್ ರವರು ಝಾನ್ಸಿ ದಂಗೆಯನ್ನು ಹತ್ತಿಕ್ತಾರೆ. ಈಗ ಪ್ರಶ್ನೆ ಸಂಖ್ಯೆ 15. ಈ ಕೆಳಗಿನವುಗಳನ್ನು ಹೊಂದಿಸಿರಿ. ದಂಗೆ ಕೇಂದ್ರ, ದಂಗೆಯನ್ನು ಹತ್ತಿಕ್ಕಿದ ಬ್ರಿಟಿಷ್ ಅಧಿಕಾರಿಗಳು, ಇಂಗ್ಲಿಷ್ ಅಧಿಕಾರಿಗಳು. ಎ ಆಪ್ಷನ್ ಎ ದಿಲ್ಲಿ, ನಿಕೋಲ್ಸನ್ ಮತ್ತು ಹಡ್ಸನ್ ಸರಿಯಾಗಿದೆ. ಆಪ್ಷನ್ ಬಿ ಲಕ್ನೌ ಮತ್ತು ಕಾನ್ಪುರ, ಕ್ಯಾಂಬೆಲ್, ಲಾರೆನ್ಸ್ ಮತ್ತು ಹ್ಯಾವ್ಲಾಕ್ 3 ಜನ. ಆಪ್ಷನ್ ಸಿ ಜಗದೀಶ್ಪುರ, ವಿಲಿಯಂ ಟೇಲರ್ ಮತ್ತು ವಿನ್ಸೆಂಟ್ ಅಯ್ಯರ್. ಆಪ್ಷನ್ ಡಿ ಫೈಜಾಬಾದ್, ವಿನ್ಸೆಂಟ್ ಅಯ್ಯರ್. ಆಪ್ಷನ್ ಇ ಬರೇಲಿ, ನೀಲ್. ಆಪ್ಷನ್ ಎಫ್ ಝಾನ್ಸಿ ಮತ್ತು ಗ್ವಾಲಿಯರ್ನಲ್ಲಿ ಕ್ಯಾಪ್ಟನ್ ಯೂರೋಸ್ ರವರು. ಅಲಹಾಬಾದ್ನಲ್ಲಿ ಕರ್ನಲ್ ನೀಲ್ ರವರು. ಇವರೆಲ್ಲ ದಂಗೆಯನ್ನು ಹತ್ತಿಕ್ಕಿರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿಗಳು. ಎಲ್ಲವೂ ಸರಿಯಾಗಿದೆ. ಎಲ್ಲವನ್ನು ಹೊಂದಿಸಿ ಇಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಎಲ್ಲವೂ ಸರಿಯಾಗಿದೆ, ಹೊಂದಿಸಿ ಬರೆದಿದ್ದೀನಿ. ಮುಂದಿನ ಪ್ರಶ್ನೆ ಸಂಖ್ಯೆ 16. ಬಹದ್ದೂರ್ ಶಾ ಜಾಫರ್ನನ್ನು ಬ್ರಿಟಿಷರು ಗಡೀಪಾರು ಮಾಡಿದ ಸ್ಥಳ ಯಾವುದು ಅಂತ, ಎಲ್ಲಿ ಗಡೀಪಾರು ಮಾಡುತ್ತಾರೆ ಅಂತಕ್ಕಂಥದ್ದು. ಆಪ್ಷನ್ ಎ ಲಾಹೋರ್, ಆಪ್ಷನ್ ಬಿ ರಂಗೂನ್, ಆಪ್ಷನ್ ಸಿ ಆಗ್ರಾ, ಆಪ್ಷನ್ ಡಿ ದಿಲ್ಲಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ರಂಗೂನ್. ಬಹದ್ದೂರ್ ಶಾ ಜಾಫರ್ನನ್ನು ಬ್ರಿಟಿಷರು ರಂಗೂನ್ಗೆ ಗಡೀಪಾರು ಮಾಡ್ತಾರೆ.
ದಸ್ತಗಿರಿ ಮಾಡಿದ್ದು ಯಾವ ಸ್ಥಳದಲ್ಲಿ ಅಂದರೆ ಹುಮಾಯೂನ್ ಮಕಬರ ದಿಲ್ಲಿಯಲ್ಲಿರ್ತಕ್ಕಂಥ ಹುಮಾಯೂನ್ ಮಕಬರದಲ್ಲಿ ದಸ್ತಗಿರಿ ಮಾಡಿಬಿಟ್ಟು ಗಡಿಪಾರು ಮಾಡ್ತಾರೆ. ಗಡಿಪಾರು ಮಾಡಿರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿ ಲೆಫ್ಟಿನೆಂಟ್ ಹಡ್ಸನ್ ಅಂತಕ್ಕಂಥವ್ರು ರಂಗೂನಿಗೆ ಗಡಿಪಾರು ಮಾಡ್ತಾರೆ. ಪ್ರಶ್ನೆ ಸಂಖ್ಯೆ 17. ದಂಗೆಕೋರರಲ್ಲಿ ಅತ್ಯಂತ ಸಮರ್ಥ ವ್ಯಕ್ತಿ ಎಂದರೆ ಅಸುನೀಗಿರುವ ಈ ಮಹಿಳೆ ಎಂದು ರಾಣಿ ಲಕ್ಷ್ಮೀಬಾಯಿ ಬಗ್ಗೆ ಹೇಳಿದವರು. ಆಪ್ಷನ್ ಎ ಲಾರೆನ್ಸ್, ಆಪ್ಷನ್ ಬಿ ಹ್ಯೂರೋಸ್, ಆಪ್ಷನ್ ಸಿ ಹ್ಯಾವ್ಲಾಕ್, ಆಪ್ಷನ್ ಡಿ ಕ್ಯಾಂಬೆಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಹ್ಯೂರೋಸ್ ರವರು ಝಾನ್ಸಿಯ ದಂಗೆಯನ್ನು ಹತ್ತಿಕ್ಕಿ ಆ ರಾಣಿ ಲಕ್ಷ್ಮೀಬಾಯಿ ಧೈರ್ಯ ಸಾಹಸವನ್ನು ಮೆಚ್ಚಿ ಈ ಮೇಲಿನ ಮಾತನ್ನು ಹೇಳ್ತಾರೆ. ದಂಗೆಕೋರರಲ್ಲಿ ಅತ್ಯಂತ ಸಮರ್ಥ ವ್ಯಕ್ತಿ ಎಂದರೆ ಅಸುನೀಗಿರುವ ಈ ಮಹಿಳೆ ಎಂದು ಅವರ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದಂಥವ್ರು ಯಾರು? ಆಪ್ಷನ್ ಬಿ ಹ್ಯೂರೋಸ್ ರವರು. ಮುಂದಿನ ಪ್ರಶ್ನೆ ಸಂಖ್ಯೆ 18. ಕೆಳಗಿನವುಗಳಲ್ಲಿ ತಪ್ಪಾದ ಹೊಂದಾಣಿಕೆ ಯಾವುದು? ದಂಗೆ ಕೇಂದ್ರ ಮತ್ತು ದಂಗೆಯ ನೇತಾರರು. ಬರೇಲಿ ಖಾನ್ ಬಹದ್ದೂರ್ ಖಾನ್. ಆಪ್ಷನ್ ಎ ಬರೇಲಿ ಖಾನ್ ಬಹದ್ದೂರ್ ಖಾನ್ ಸರಿಯಾಗಿದೆ. ಅಲಹಾಬಾದ್ ಲಿಯಾಕತ್ ಅಲಿ ಸರಿಯಾಗಿದೆ. ಆಪ್ಷನ್ ಸಿ ಫತೇಹಾಬಾದ್ ಅಲಿ ಮುಲ್ಲಾ ಸರಿಯಾಗಿದೆ. ಆಪ್ಷನ್ ಡಿ ಬಡೋಲಿ ಶಾವುಮಲ್ ಸರಿಯಾಗಿದೆ. ಆಪ್ಷನ್ ಇ ಸಿಂಗ್ ಬೂಮ್ ನೀಲ್. ತಪ್ಪಾಗಿರ್ತಕ್ಕಂಥ ಹೊಂದಾಣಿಕೆ ಆಪ್ಷನ್ ಇ ಸಿಂಗ್ ಬೂಮ್. ನೀಲ್ ಅಲ್ಲ, ನೀಲ್ ಬ್ರಿಟಿಷ್ ಅಧಿಕಾರಿ. ದಂಗೆಯನ್ನ ಹತ್ತಿಕ್ಕಿದಂಥ ಅಧಿಕಾರಿ ನೀಲ್. ಆದರೆ ಇಲ್ಲಿ ದಂಗೆಯ ನೇತಾರರು ಗೋನು. ದಂಗೆಯ ನೇತಾರರು ಸಿಂಗ್ ಬೂಮ್ನ ದಂಗೆಯ ನೇತಾರರು ಯಾರು? ಗೋನು. ಮುಂದಿನ ಪ್ರಶ್ನೆ ಸಂಖ್ಯೆ 19. ಪ್ರಶ್ನೆ ಸಂಖ್ಯೆ 19. ತಾತ್ಯಾ ಟೋಪೆಯನ್ನು ನರ್ವರ್ ಕಾಡಿನಲ್ಲಿ ಬಂಧಿಸಲು ಬ್ರಿಟಿಷರಿಗೆ ಸಹಕಾರ ನೀಡಿದ ಅವನ ಸ್ನೇಹಿತ. ಆಪ್ಷನ್ ಎ ಮಾನ್ಸಿಂಗ್, ಆಪ್ಷನ್ ಬಿ ಅಮರ್ ಸಿಂಗ್, ಆಪ್ಷನ್ ಸಿ ಮಂಗಲ್ ಪಾಂಡೆ, ಆಪ್ಷನ್ ಡಿ ಗೋನ್. ಸರಿಯಾದ ಉತ್ತರ ಮಾನ್ಸಿಂಗ್. ತಾತ್ಯಾ ಟೋಪೆಯನ್ನು ನರ್ವರ್ ಕಾಡಿನಲ್ಲಿ ಬಂಧಿಸಲು ಬ್ರಿಟಿಷರಿಗೆ ಸಹಕಾರ ನೀಡಿದ ಅವನ ಸ್ನೇಹಿತ ಯಾರು ಅಂದ್ರೆ ಮಾನ್ಸಿಂಗ್. ಆಪ್ಷನ್ ಎ ಸರಿಯಾದ ಉತ್ತರ. ತಾತ್ಯಾ ಟೋಪೆಯನ್ನು ಗಲ್ಲಿಗೇರಿಸಿದ್ದು 1859 ಏಪ್ರಿಲ್ 18 ಶಿವಪುರಿಯಲ್ಲಿ ತಾತ್ಯಾ ಟೋಪೆಯನ್ನು ಗಲ್ಲಿಗೇರಿಸಲಾಗುತ್ತೆ. 1859 ಏಪ್ರಿಲ್ 18 ಶಿವಪುರಿಯಲ್ಲಿ. ಪ್ರಶ್ನೆ ಸಂಖ್ಯೆ 20. ಬ್ರಿಟಿಷರು ಯಾವ ದಂಗೆಕೋರ ನೇತಾರನನ್ನು ಹಿಡಿದುಕೊಡಲು 50,000 ರು ಬಹುಮಾನ ಘೋಷಣೆ ಮಾಡಿದರು? ಪ್ರಶ್ನೆ ಸಂಖ್ಯೆ 20. ಬ್ರಿಟಿಷರು ಯಾವ ದಂಗೆಕೋರ ನೇತಾರನನ್ನು ಹಿಡಿದುಕೊಡಲು 50,000 ರು ಬಹುಮಾನ ಘೋಷಣೆ ಮಾಡಿದರು? ಆಪ್ಷನ್ ಎ ತಾತ್ಯಾ ಟೋಪೆ, ಆಪ್ಷನ್ ಬಿ ಮಂಗಲ್ ಪಾಂಡೆ, ಆಪ್ಷನ್ ಸಿ ಮೌಲ್ವಿ ಅಹಮದ್ ಉಲ್ಲಾ ಶಾ, ಆಪ್ಷನ್ ಡಿ ಗೋನು. ಸರಿಯಾದ ಉತ್ತರ ಆಪ್ಷನ್ ಡಿ ಗೋನು. ಸಿಂಗ್ ಬೂಮ್ನ ಗೋನು ನೇತಾರ ಗೋನು ಅವರನ್ನು ಹಿಡಿದುಕೊಟ್ಟವರಿಗೆ 15,000 ರು 50,000 ರು ಬಹುಮಾನ ಘೋಷಣೆ ಮಾಡ್ತಾರೆ. 50,000 ರು ಬಹುಮಾನವನ್ನು ಘೋಷಣೆ ಮಾಡ್ತಾರೆ. ಆಪ್ಷನ್ ಡಿ ಸರಿಯಾದ ಉತ್ತರ ಗೋನು. ಮುಂದಿನ ಪ್ರಶ್ನೆ ಸಂಖ್ಯೆ 21. 1857 ಕ್ರಾಂತಿಯ ಪ್ರಮುಖ ಸಂಕೇತ ಚಿಹ್ನೆ ಯಾವುದು? ಆಪ್ಷನ್ ಎ ಕಮಲದ ಹೂವು, ಆಪ್ಷನ್ ಬಿ ಚಪಾತಿ, ಆಪ್ಷನ್ ಸಿ ಇವು ಯಾವುದೂ ಅಲ್ಲ, ಆಪ್ಷನ್ ಡಿ 2 ಎ ಮತ್ತು ಬಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಎ ಮತ್ತು ಬಿ. 1857 ಕ್ರಾಂತಿಯ ಪ್ರಮುಖ ಚಿಹ್ನೆ ಅಥವಾ ಸಂಕೇತಗಳು ಕಮಲದ ಹೂವು ಮತ್ತು ಚಪಾತಿ. ಸರಿಯಾದ ಉತ್ತರ ಆಪ್ಷನ್ ಡಿ ಎ ಮತ್ತು ಬಿ. ಪ್ರಶ್ನೆ ಸಂಖ್ಯೆ 22. 1857
ಕ್ರಾಂತಿಯ ಮುಖ್ಯ ಯೋಜನೆ ತಯಾರಿಸಿದವರು? 1857ರ ಕ್ರಾಂತಿಯ ಮುಖ್ಯ ಯೋಜನೆ ತಯಾರಿಸಿದವರು ಯಾರು? ಆಪ್ಷನ್ ಎ ನಾನಾ ಸಾಹೇಬ, ಆಪ್ಷನ್ ಬಿ ಅಜೀಮುಲ್ಲಾ, ಆಪ್ಷನ್ ಸಿ ರಂಗೋಜಿ ಬಾಪು, ಆಪ್ಷನ್ ಡಿ ಮೇಲಿನ ಎಲ್ಲರೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲರೂ. ನಾನಾ ಸಾಹೇಬ, ಅಜೀಮುಲ್ಲಾ ಮತ್ತು ರಂಗೋಜಿ ಬಾಪು ಈ ಮೇಲಿನ ಎಲ್ಲರೂ ಕ್ರಾಂತಿಯ ಮುಖ್ಯ ಯೋಜನೆಯನ್ನು ತಯಾರಿಸ್ತಾರೆ. ಮುಂದಿನ ಪ್ರಶ್ನೆ ಸಂಖ್ಯೆ 23. 1857ರ ಕ್ರಾಂತಿಯ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದವರು ಯಾರು ಅಂತಕ್ಕಂಥದ್ದು. ಆಪ್ಷನ್ ಎ ಲಾರ್ಡ್ ಡಾಲೌಸಿ, ಆಪ್ಷನ್ ಬಿ ಲಾರ್ಡ್ ಬೆಂಟಿಕ್, ಆಪ್ಷನ್ ಸಿ ಲಾರ್ಡ್ ಲಾರೆನ್ಸ್, ಆಪ್ಷನ್ ಡಿ ಲಾರ್ಡ್ ಕ್ಯಾನಿಂಗ್. ಸರಿಯಾದ ಉತ್ತರ ಆಪ್ಷನ್ ಡಿ ಲಾರ್ಡ್ ಕ್ಯಾನಿಂಗ್ ರವರು ಭಾರತದ ಗವರ್ನರ್ ಜನರಲ್ ಆಗಿರ್ತಾರೆ 1856ರಿಂದ 62ರವರೆಗೆ. ಆಗ ಬ್ರಿಟಿಷ್ ಪ್ರಧಾನಿ ಮುಂದಿನ ಪ್ರಶ್ನೆ ಸಂದರ್ಭದಲ್ಲಿ ಹೇಳ್ತೀನಿ ಆಗಿನ ಬ್ರಿಟಿಷ್ ಪ್ರಧಾನಿ ಯಾರು ಅಂತಕ್ಕಂಥದ್ದನ್ನ. ಈಗ ಪ್ರಶ್ನೆ ಸಂಖ್ಯೆ 24. ಈ ಕೆಳಗಿನವರಲ್ಲಿ 1857ರ ಕ್ರಾಂತಿಯ ಸಮಯದಲ್ಲಿ ನೇಪಾಳಕ್ಕೆ ಪಲಾಯನ ಮಾಡಲಿಲ್ಲ. ಯಾರು ನೇಪಾಳಕ್ಕೆ ಪಲಾಯನ ಮಾಡಲಿಲ್ಲ? ಆಪ್ಷನ್ ಎ ನಾನಾ ಸಾಹೇಬ, ಆಪ್ಷನ್ ಬಿ ಬೇಗಂ ಹಜರತ್ ಮಹಲ್, ಆಪ್ಷನ್ ಸಿ ರಾಮಚಂದ್ರ ಪಾಂಡುರಂಗ, ಆಪ್ಷನ್ ಡಿ ಈ ಮೇಲಿನ ಯಾರೂ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ರಾಮಚಂದ್ರ ಪಾಂಡುರಂಗ. ಅವರು ತಾತ್ಯಾ ಟೋಪೆಯ ನಿಜವಾದ ಹೆಸರು ರಾಮಚಂದ್ರ ಪಾಂಡುರಂಗ ಅಂತ. ತಾತ್ಯಾ ಟೋಪೆ, ಈ ರಾಮಚಂದ್ರ ಪಾಂಡುರಂಗ ಅಂದರೆ ತಾತ್ಯಾ ಟೋಪೆ. ಇವರು ಪಲಾಯನ ಮಾಡಲಿಲ್ಲ, ಅವರಿಗೆ ಸೆರೆ ಸಿಕ್ಕಿ ಗಲ್ಲಿಗೇರಿಸ್ತಾರೆ. ಆದರೆ ನಾನಾ ಸಾಹೇಬ ಮತ್ತು ಬೇಗಂ ಹಜರತ್ ಮಹಲ್ ಇಬ್ಬರೂ ಸಹ ನೇಪಾಳಕ್ಕೆ ಪಲಾಯನ ಮಾಡ್ತಾರೆ. ಇಲ್ಲಿ ಪ್ರಶ್ನೆ ಕೇಳಿರೋದು, ಕೆಳಗಿನವರಲ್ಲಿ 1857ರ ಕ್ರಾಂತಿಯ ಸಮಯದಲ್ಲಿ ನೇಪಾಳಕ್ಕೆ ಪಲಾಯನ ಮಾಡಲಿಲ್ಲರು ರಾಮಚಂದ್ರ ಪಾಂಡುರಂಗ. ಅವರ ಇದು ಯಾರ ನಿಜವಾದ ಹೆಸರು? ತಾತ್ಯಾ ಟೋಪೆಯ ನಿಜವಾದ ಹೆಸರು ರಾಮಚಂದ್ರ ಪಾಂಡುರಂಗ. ಈ ದಿನದ ಕೊನೆಯ ಪ್ರಶ್ನೆ 25ನೇ ಪ್ರಶ್ನೆ. 1857ರ ಕ್ರಾಂತಿ ಸಮಯದಲ್ಲಿ ಲಕ್ನೋ ಮುತ್ತಿಗೆಯಲ್ಲಿ ಮಡಿದ ಬ್ರಿಟಿಷ್ ಅಧಿಕಾರಿ. 1857ರ ಕ್ರಾಂತಿ ಸಮಯದಲ್ಲಿ ಲಕ್ನೋ ಮುತ್ತಿಗೆಯಲ್ಲಿ ಮಡಿದ ಬ್ರಿಟಿಷ್ ಅಧಿಕಾರಿ ಯಾರು ಅಂತ. ಆಪ್ಷನ್ ಎ ಹ್ಯೂರೋಸ್, ಆಪ್ಷನ್ ಬಿ ಹೆನ್ರಿ ಲಾರೆನ್ಸ್, ಆಪ್ಷನ್ ಸಿ ವಿಲಿಯಂ ಟೇಲರ್, ಆಪ್ಷನ್ ಡಿ ಹಡ್ಸನ್. ಸರಿಯಾದ ಉತ್ತರ ಆಪ್ಷನ್ ಬಿ ಹೆನ್ರಿ ಲಾರೆನ್ಸ್ ಅಂತಕ್ಕಂಥವರು ಬ್ರಿಟಿಷ್ ಅಧಿಕಾರಿ. ಈ ಲಕ್ನೋದ ಮುತ್ತಿಗೆಯ ಸಂದರ್ಭದಲ್ಲಿ ಮರಣವನ್ನು ಹೊಂದ್ತಾರೆ. ಸ್ನೇಹಿತರೆ, ಇದನ್ನ 25 ಪ್ರಶ್ನೆಗಳನ್ನು ತೆಗೆದುಕೊಂಡು ಅದರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಮುಂದಿನ ತರಗತಿಯಲ್ಲಿ ಮತ್ತೆ 25 ಕ್ವಶನ್ಗಳೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.